ಮೈಸೂರಿಗೆ ಹೋದ್ಮೇಲೆ ನಾವು ಊಟ ತಿಂಡಿ ವಿಚಾರ ಕೂಡ ನೋಡ್ಬೇಕಲ್ವಾ. ಊಟ ತಿಂಡಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಯಂಕಾಲದ ಹೊತ್ತಿಗೆ ಚಾಟ್ ಇಷ್ಟಪಡೋರು ಮೈಸೂರಿನ ಕ್ಲಾಕ್ ಟವರ್ ಇರೋ ಸರ್ಕಲಲ್ಲಿ ಮಸಾಲ ಪೂರಿನ ಮಾಡ್ತಾರೆ. ಏನು ಚೆನ್ನಾಗಿ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಮಾವಿನಕಾಯಿ ಹಾಕಿ, ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಹಾಕಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಮೈಸೂರಿಗೆ ಈ ಸಮ್ಮರ್ ಹಾಲಿಡೇಸಲ್ಲಿ ಹೋದರೆ ಈ ಮಸಾಲ ಪೂರಿ ತಿನ್ನೋದನ್ನ ಮಾತ್ರ ಮರೀಲೇಬೇಡಿ. ಮೈಸೂರಿನಲ್ಲಿ 2 ದಿವಸಗಳಿಂದ ಮೈಸೂರು ಸುತ್ತಮುತ್ತ ಇರೋ ಎಲ್ಲ ಜಾಗಗಳನ್ನ ತೋರಿಸಿದ್ದಾಯ್ತು ನಿಮ್ಮ ಜೊತೆ. ಝೂ ನೋಡಿದ್ವಿ, ಹಾಗೆ ಅರಮನೆ ನೋಡಿದ್ವಿ. ಇವಾಗ ನಾವು ಇವತ್ತು ನಂಜನಗೂಡಿಗೆ ಹೊರಟಿದ್ದೀವಿ. ಇವಾಗ ಮೈಸೂರಿನ ಹತ್ರ ಇರೋ 40 ಕಿಲೋಮೀಟರ್ ದೂರದಲ್ಲಿರೋ ನಂಜನಗೂಡಿಗೆ ಬಸ್ಸಿನಲ್ಲಿ ಹೊರಟಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಬಸ್, ನಾವು ಬಂದ ತಕ್ಷಣ ಬಸ್ ಸಿಕ್ತು. ಇದು ಮೈಸೂರು ಬಸ್ ಸ್ಟ್ಯಾಂಡ್. ನಾವಿವಾಗ ಬಸ್ನಲ್ಲಿ ಕೂತ್ಕೊಂಡಿದ್ದೀವಿ. ಹಿಂದ್ಗಡೆ ಸೀಟಲ್ಲೇ ಯಾಕೆ ಕೂತಿದ್ದೀವಿ ಅನ್ಕೊಂಡಿದ್ದೀರಾ? ಕಾಲ್ ನೀಡ್ಕೊಂಡು ಒದ್ದು ಕೂತ್ಕೋಬಹುದು ಅಂತ ಖಾಲಿ ಇತ್ತು, ಅದಕ್ಕೆ ಹಿಂದ್ಗಡೆ ಸೀಟಲ್ಲೇ ಕೂತ್ಕೊಂಡಿದ್ದೀವಿ. ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ನಂಜನಗೂಡಿಗೆ. ಮೈಸೂರಲ್ಲಿ ನೋಡಿ ಎಷ್ಟೊಂದು ಬಸ್ಗಳಿದಾವೆ, KSRTC ಬಸ್ಗಳು. ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಇಲ್ಲಿಂದ ನಾವು. ಇಲ್ಲಿ ನೀವು ನೋಡ್ತಾ ಇರೋದು ಏರ್ಪೋರ್ಟ್, ಮೈಸೂರು ಏರ್ಪೋರ್ಟ್. ಇದು ಕಾಣಿಸ್ತಾ ಇದೆಯಾ ನಿಮ್ಗೆ? ಏರ್ಪೋರ್ಟ್ ಅಲ್ಲಿ ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆ ಏರ್ಪೋರ್ಟ್. ಚಿಕ್ಕದಾಗಿ ಚೊಕ್ಕವಾಗಿರೋ ಏರ್ಪೋರ್ಟ್ ಇದು. ಜಾಸ್ತಿ ವಿಮಾನಗಳು ಬರಲ್ಲ ಅಂತ ಕಾಣಿಸ್ತಾ ಇರುತ್ತೆ ನೋಡಿದ್ರೆ. ಯಾಕೆಂದ್ರೆ ಇಲ್ಲಿಗೆ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಅಷ್ಟೊಂದು ವಿಮಾನಗಳು ಇಲ್ಲಿಗೆ ಬರಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಹೈದರಾಬಾದಿಂದ ಒಂದೇ ಒಂದಿದೆ ಅಂತಂದ್ರು ನಮ್ಮ ಮನೆಯವರು. ಹಾಗೆ ನೋಡ್ತಾ ನೋಡ್ತಾ ಹೋಗೋಣ. ಎಲ್ಲ ಹಸಿರು ಸಿರಿನ ಅಲ್ವಾ? ಹಸಿರನ್ನು ನೋಡೋದೇ ಒಂದು ಸಂಭ್ರಮ. ಹಾಗೆ ಬರ್ತಾ 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 ನಂಜನಗೂಡು ಹತ್ರ ಬಂದ್ವಿ. ಇದು ಕಾವೇರಿ ನದಿಯ ಬ್ರಿಡ್ಜ್ ಅಂತ ಕಾಣಿಸ್ತಾ ಇದೆ ನೋಡಿ. ಹೀಗೆ ಒಳಗಡೆ ಬಂದ್ರೆ ನಂಜನಗೂಡು ನಂಜುಂಡೇಶ್ವರ, ಶ್ರೀಕಂಠ ವಿಷಕಂಠ ಅಂತ ನೋಡಿ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ. ಒಳಗಡೆ ಬಂದ್ರೆ ನಂಜುಂಡೇಶ್ವರನ ಬಗ್ಗೆ ತಿಳ್ಕೊಬೇಕಲ್ವಾ? ನಂಜು ಅಂದ್ರೆ ಏನ್ ಹೇಳಿ? ವಿಷ ಅಂತ ಅರ್ಥ. ನಂಜು ಅಂದ್ರೆ ವಿಷ. ದೇವತೆಗಳೆಲ್ಲ ಸಮುದ್ರ ಮಥನ ಮಾಡಿದಾಗ ವಿಷ ಬಂತಂತೆ. ಅದನ್ನ ಯಾರು ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಆದ್ರೆ ಈ ಈಶ್ವರ ಶಿವನೇ ತನ್ನ ಕಂಠದಲ್ಲಿ ಅದನ್ನ ಭದ್ರ ಮಾಡಿದಾನಂತೆ. ಅದಕ್ಕೆ ಶಿವನನ್ನ ನೀಲಕಂಠ, ವಿಷಕಂಠ, ನಂಜುಂಡೇಶ್ವರ, ಶ್ರೀಕಂಠ ವಿಷಕಂಠ ಅಂತ. ಅದು ಗಂಟ್ಲಲ್ಲೇ ಇರೋದ್ರಿಂದ ನೀಲಕಂಠ, ನೀಲಿ ಆಗಿರುತ್ತೆ ನೀಲಕಂಠ. ನಂಜು ನುಂಗಿದ ನಂಜುಂಡೇಶ್ವರ ಅಂತ ಹೇಳ್ತಾರಲ್ವಾ. ಈ ದೇವಸ್ಥಾನವು ಬಹಳ ಪುರಾತನವಾಗಿದ್ದು ಇಲ್ಲಿ ಇರುವ ಶಿವಲಿಂಗವನ್ನು ನಂಜುಂಡೇಶ್ವರ ಎಂದು ಕರೆಯುತ್ತಾರೆ. ನಂಜು ಅಂದರೆ ವಿಷ, ಅಂದರೆ ಶಿವನು ವಿಷವನ್ನು ಕುಡಿದ ಕಾರಣ ಈ ಹೆಸರು ಬಂದಿದೆ. ದೇವಸ್ಥಾನದ ಮಹತ್ವ ನೋಡೋಣ ಏನಿದೆ ಅಂತ. ಈ ದೇವಸ್ಥಾನವು ಬಹಳ ಹಳೆಯದಾಗಿದ್ದು ಇಲ್ಲಿ ಇರುವ ಶಿವಲಿಂಗವನ್ನು ನಂಜುಂಡೇಶ್ವರ ಎಂದು ಕರೆಯುತ್ತಾರೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಎಲ್ಲಾ ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆ ಕೂಡ ಎಲ್ರಿಗಿದೆ. ಅದು ನಾವು ದೇವಸ್ಥಾನಕ್ಕೆ ದೇವ್ರನ್ನ ನಂಬಿದ್ರೆ ನಮಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣ ಅಲ್ವಾ. ಇಲ್ಲಿ ನೀವು ನೋಡ್ತಾ ಇರೋದು ಶ್ರೀ ವಲ್ಲಭ ಸಮೇತ ಶ್ರೀ ಸಂಕಟಹರ ಗಣಪತಿ ಸನ್ನಿಧಿ. ಗಣಪತಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವೋ ಸರ್ವ ಕಾರ್ಯೇಷು ಸರ್ವದಾ. ಅಂದ್ರೆ ಫಸ್ಟ್ ನಾವು ಗಣಪತಿ ದರ್ಶನನೇ ಮಾಡೋದಲ್ವಾ. ಹಾಗೆ ನಮಗೆ ನೋಡಿ ಅದೃಷ್ಟ ಅಂದ್ರೆ ಹೇಗಿತ್ತು ಅನ್ಕೊಂಡಿದೀರಾ? ಇಲ್ಲಿ ನಮ್ಗೆ ಒಳಗಡೆ ದೇವ್ರನ್ನ ನಿಮ್ಗೆ ತೋರ್ಸಕ್ಕಾಗಲ್ಲ, ಆದ್ರೆ ಹೊರಗಡೆ ನಮ್ಮ ಅದೃಷ್ಟಕ್ಕೆ ಹೊರಗಡೆನೆ ಉತ್ಸವ ಮೂರ್ತಿ ಕಾಣಿಸ್ತು. ಇಲ್ಲೇ ಮಂಗಳಾರತಿ ಕೂಡ ಆಯ್ತು. ಕೆಲವೊಮ್ಮೆ ಹಾಗೆ ಅದೃಷ್ಟ ಅಂದ್ರೆ ಈ ತರ ಕೂಡಿ ಬರುತ್ತೆ ಅಂತಾರಲ್ಲ, ದೇವ್ರ ದರ್ಶನ ಈ ತರ ಕೂಡ ಆಗುತ್ತೆ ನೋಡಿ. ಚೆನ್ನಾಗಿತ್ತು. ಇದನ್ನೆಲ್ಲ ನೋಡಿದ್ವಿ. ದೂರದಿಂದ ನಾನು ನಿಮ್ಗೆ ತೋರಿಸ್ತಾ ಇರೋದು ಇದು. ದೇವ್ರ ದರ್ಶನ ನೀವು ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಮಲ್ಲಿಗೆ ಹೂವಿಂದ ಚೆನ್ನಾಗಿದೆ. ನಂಜುಂಡೇಶ್ವರನ ಅಲಂಕಾರ ಮಾಡಿದ್ದಾರೆ. ಮಂಗಳಾರತಿ ಕೂಡ ಮಾಡಿದ್ರು. ಉತ್ಸವ ಮೂರ್ತಿ. ಇಲ್ಲಿಂದ ನಾವು
ಇವಾಗ ಒಳಗಡೆ ದೇವ್ರ ದರ್ಶನಕ್ಕೆ ಹೋದ್ವಿ. ಜನ ಇದ್ರು, ಆದ್ರೆ ಅಷ್ಟೊಂದು ರಶ್ ಏನಿರ್ಲಿಲ್ಲ. ಆರಾಮಾಗಿ ದೇವ್ರ ದರ್ಶನ ಮಾಡೋಕೆ ಆಯ್ತು ನಮ್ಗೆ. ಒಳಗಡೆ ಹೋಗ್ಬೇಕಾದ್ರೆ ನೋಡಿ, ಇಲ್ಲಿ ನೀರ್ ಬರ್ತಾ ಇರುತ್ತೆ. ಕಾಲ್ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಹೊರಗಡೆಯಿಂದ ಕಾಲ್ ತೊಳ್ಕೊಂಡು ಒಳಗಡೆ ಹೋಗ್ಬೇಕು ಅಂತಾರಲ್ಲ, ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೇನೆ ನೀರಿರುತ್ತೆ. ನೋಡಿ ಹೇಗಿದೆ ಅಂದ್ರೆ, ಕಲ್ಲಿನಲ್ಲಿ ಯಾವ ತರ ಕಟ್ಟಿದ್ದಾರೆ ಇದನ್ನ ಅಂದ್ರೆ ನೋಡಕ್ಕೆ 2 ಕಣ್ಣು ಸಾಲದು, ಆ ತರ ಇದೆ ಈಶ್ವರನ ದೇವಸ್ಥಾನ. ಎಲ್ಲಿ ಹೋದ್ರೂ ಈಶ್ವರ ದೇವಸ್ಥಾನ ಕಲ್ಲಿನಲ್ಲೇ ಇರುತ್ತೆ. ಹಾಗೆ ತುಂಬಾ ಹಳೆಯ ದೇವಸ್ಥಾನಗಳೇ ಇರ್ತವೆ ಈಶ್ವರ ದೇವಸ್ಥಾನಗಳಲ್ವಾ. ನಮ್ಮ ಈಶ್ವರನಿಗೆ ದೇವಸ್ಥಾನಗಳು ಅದೇ ತರ ಇರೋದು ಎಲ್ಲಾ ಕಡೆನೂ. ದ್ರಾವಿಡ ಶೈಲಿಯಲ್ಲಿ ಕಟ್ಟಿದಾರಂತ ಇದನ್ನ. ಇಲ್ಲಿ ನೋಡಿ ನಂದಿ ಹೇಗಿದ್ದಾನೆ, ನಂದೀಶ್ವರ ದೊಡ್ಡದಾಗಿದ್ದಾನೆ ನಂದಿ, ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾನೆ. ಹೊರಗಡೆಯಿಂದ ಮಾತ್ರ ಕವರ್ ಮಾಡ್ತಾ ಇದ್ದೀನಿ ನಾನು, ದೇವಸ್ಥಾನ ಒಳಗಡೆ ಬಿಡಲ್ಲಲ್ವಾ. ಒಳಗಡೆ ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ ಮೇಲೆ ಇದನ್ನ ತೆಗಿತಾ ಇರೋದು. ನೋಡಿ ಇಲ್ಲಿ ಬಿಲ್ವಪತ್ರೆ ಮರ ಹೇಗಿದೆ ಅಂತ. ಈಶ್ವರನಿಗೆ ಬಿಲ್ವಪತ್ರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ನಂದಿ ದರ್ಶನ ಕೂಡ ಮಾಡ್ಕೊಂಡ್ವಿ. ದೂರದಿಂದ ತೆಗಿತಾ ಇದ್ದೀನಿ, ಫೋಟೋ ತೆಗಿಬಾರ್ದು ಅಂತ ಹಾಕಿದ್ದಾರೆ. ಇಲ್ಲಿ ಹೊರಗಡೆ ತೆಗಿಬಹುದೇನೋ, ಪರವಾಗಿಲ್ಲ, ಎಲ್ರು ತೆಗಿತಾ ಇದ್ರು, ಅದಕ್ಕೆ ನಾನು ಕೂಡ ತೆಗ್ದಿರೋದು. ನಿಮಗ್ ತೋರ್ಸ್ಬೇಕಲ್ವಾ, ಅದಕ್ಕೋಸ್ಕರ ತೆಗ್ದಿದ್ದೀನಿ. ನೋಡಿ ಗೋಪುರ ದರ್ಶನ ಮಾಡ್ಕೊಳ್ಳಿ ಚೆನ್ನಾಗಿ. ನಂಜನಗೂಡಿಗೆ ಯಾವಾಗ್ಲಾರು ಆದ್ರೆ ಹೋಗ್ ಬನ್ನಿ. ನೋಡಿ ಇಲ್ಲಿ ಕುದುರೆ ಸವಾರಿ ಕೂಡ ಇರುತ್ತೆ, ಹಾಗೆ ಅನ್ನದಾಸೋಹ ಕೂಡ ಇರುತ್ತೆ. ನಾವು ಬರುವಾಗ 12 ಗಂಟೆ ಆಗಿರೋದ್ರಿಂದ ಜನ ಎಲ್ಲ ಒಳಗಡೆ ಕ್ಯೂ ಕುತ್ಕೊಂಡಿದ್ರು ಊಟಕ್ಕೋಸ್ಕರ. ಟೈಮ್ ಆಗಿರ್ಲಿಲ್ಲ ಇನ್ನೂನು. ನಾವು ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ದೇವರ ತೀರ್ಥ ಪ್ರಸಾದ ಮಾತ್ರ ತಗೊಂಡ್ಬಿಟ್ಟು ನಂಜನಗೂಡಿಂದ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದ್ಮೇಲೆ ಮೈಸೂರು ಸೀರೆ ನೋಡೋದು ಖಂಡಿತ ಇದ್ದೇ ಇರುತ್ತಲ್ವಾ. ಮೈಸೂರು ಸೀರೆ ಅಂತ ಎಲ್ರು ಮೈಸೂರಿಗೆ ಹೋದ್ರೆ ಮೈಸೂರು ಸಿಲ್ಕ್ ಅಂತಾರಲ್ವಾ, ಹಾಗೆ ಒಂದು ಶಾಪ್ ಒಳಗೆ ಹೋದ್ವಿ. 4 ಸೀರೆ ನೋಡಿದ್ವಿ. ಮೈಸೂರು ಸ್ಟಾಕ್ ಎಲ್ಲ ಆಗೋಗಿದೆ ಅಂತಂದ್ರು. ಇದು ಸೊಸೈಟಿ, ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಸೊಸೈಟಿ, ಅಲ್ಲಿ ಸೀರೆಗಳನ್ನು ನೋಡಿದ್ವಿ. 1-2 ಸೀರೆ ತಗೊಂಡಿದ್ದೀನಿ. ಹಾಗೆ ಮತ್ತೆ ನಾವು ಅರಮನೆಯ ಅದೇ ರೂಟಲ್ಲಿ ವಾಪಸ್ ಮತ್ತೆ ರೂಮಿಗೆ ಬಂದು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಸಂಜೆ ನಾವು ಮತ್ತೆ ನಂಜನಗೂಡು ಆಯ್ತಲ್ವಾ. ಇವಾಗ ಇನ್ನೊಂದು ಜಾಗ ನಾವು ನೋಡೋದಕ್ಕೆ ಬಾಕಿ ಇದೆ. ಅದ್ಯಾವುದು ಹೇಳಿ, ಮೈಸೂರಲ್ಲಿ ಫೇಮಸ್, ಇದು ಅರಮನೆ ಗೇಟ್ ಹೊರಗಡೆ ಭಾಗ ಇದು. ಇವಾಗ ಇಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದೀವಿ. ಮೈಸೂರಿಗೆ ಎಲ್ಲಿಗೆ ಹೋಗ್ಬೇಕಂದ್ರೂ ಒಂದ್ಸಲ ಈ ಸರ್ಕಲ್ಗೆಲ್ಲ ಬಂದ್ಬಿಟ್ಟೆ ಹೋಗ್ಬೇಕಾಗುತ್ತೆ. ಅರಮನೆ ಮುಂದೆನೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕಂದ್ರೂ ಅರಮನೆ ಮುಂದೆನೇ ಹೋಗ್ಬೇಕಾಗುತ್ತೆ. ಎಷ್ಟು ಸಲ ನೋಡಿದ್ರು ಅಷ್ಟು ಚೆನ್ನಾಗಿದೆ ನೋಡಕ್ಕೆ. ಎಲ್ಲ ಹಸಿರು ಹಸಿರಾಗಿ, ಹಸಿರೇ ಉಸಿರು ಅನ್ನೋ ತರ ಇದೆ. ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಬಸ್ಸಲ್ಲೇ ಹೋಗ್ತಾ ಇದೀವಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು 20 ರೂಪಾಯಿ ಕಾಯಿನ್ ಸಿಕ್ತು ಒಂದು. ನಮ್ಗೆ ಇಷ್ಟು ದಿವಸ ಆದ್ರೂ ಯಾರು ಕೊಟ್ಟಿರ್ಲಿಲ್ಲ. ಅಂದ್ರೆ ಯಾಕೆ ಅಂದ್ರೆ ಇವಾಗೆಲ್ಲ ಗೂಗಲ್ ಪೇ ಆಗಿರೋದ್ರಿಂದ ಚೇಂಜ್ ಬರೋದು ಕಡಿಮೆ ಅಲ್ವಾ. 20 ರೂಪಾಯಿ ಕಾಯಿನ್ ಯಾರೋ ಒಬ್ರು ಕೊಟ್ರು ನೋಡಿ. ಚೇಂಜ್ ಇಲ್ಲ ಅಂದ್ರೆ 20 ರೂಪಾಯಿ ಕೊಟ್ರು. ₹10 ತರಾನೇ ಇದೆ. ಅದು ಕೂಡ ಹೊಸ ಇದಾಗಿ ಕಾಯಿನ್ ಆಗಿರೋದ್ರಿಂದ ಸ್ವಲ್ಪ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ 10 ರೂಪಾಯಿ ಕಾಯಿನ್ಗೂ 20 ರೂಪಾಯಿ ಕಾಯಿನ್ಗೂ ಡಿಫ್ರೆನ್ಸ್ ಇಲ್ಲ ಜಾಸ್ತಿ. ಬಸ್ಸಲ್ಲಿ ಹೋಗೋದೇ ಚೆನ್ನಾಗಿರುತ್ತಲ್ವಾ ಎಲ್ಲಿಗೆ ಹೋಗ್ಬೇಕಂದ್ರೂ. ನಂಗಂತೂ ಬಸ್ ಪ್ರಯಾಣನೇ ಇಷ್ಟ, ಅದರಲ್ಲೂ ಓಪನ್ ಬಸ್. ಈ ತರ ವಿಂಡೋ ಓಪನ್ ಇರಬೇಕು, AC ಬಸ್ ಆಗಲ್ಲ. ಕಾರು ಇದಕ್ಕೆಲ್ಲದಕ್ಕಿಂತ ಬಸ್ಸೇ ಆರಾಮಾಗಿರುತ್ತೆ ಹೋಗಕ್ಕೆ. ಆ ಕಡೆ ಈ ಕಡೆ ನೋಡ್ತಾ ಹೋಗ್ಬೋದು, ಎಲ್ಲ ಪ್ರಕೃತಿನ ನೋಡ್ತಾ ಹೋಗ್ಬೋದೆಲ್ಲ. ಮೈಸೂರಿಗೆ ಹೋಗ್ಬೇಕಂದ್ರೆ ನೋಡಿ ಈ ತರ ಘಾಟ್ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಲ್ವಾ, ಅದಕ್ಕೆ ಹೋಗ್ತಾ ಇದೆ ಬಸ್ಸು.
ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ, ಬಾ ಇಲ್ಲಿ ಓ ಕಂದ ಎನ್ನುತ್ತಿಹಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ಅಂತ ಹೋಗ್ತಾ ಇದೀವಿ. ಇದೇ ಗೊತ್ತಾ, ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೋ ಹೋಗ್ತಾ ಇರ್ಬೇಕಾದ್ರೆ. ಒಂದ್ಸಲ ನೀವು ಮೈಸೂರಿಗೆ ಹೋದಾಗ ಮೈಸೂರ್ ಟ್ರಿಪ್ ಹಾಕಿ ವೆಕೇಶನ್, ಇನ್ನೇನು ಹಾಲಿಡೇ, ಸಮ್ಮರ್ ಹಾಲಿಡೇ ಬರ್ತಾ ಇದೆಯಲ್ಲ, ಬಂದ್ವಿ, ಬೆಟ್ಟದ ಮೇಲೆ ಬಂದ್ವಿ. ಬಸ್ ಸ್ಟ್ಯಾಂಡ್ ನಿಂದ ದೇವಸ್ಥಾನದ ಮಹಿಷಾಸುರನ ಕೊಂದು ಮಹಿಷೆಯೆಂದೆನಿಸಿದೆ, ಚಾಂಡಾಸುರನ ಕೊಂದು ಚಾಮುಂಡಿಯಾದೆ, ನಂದಿವಾಹನವೇರಿ ಆದಿಶಕ್ತಿಯೂ ಆದೆ, ಚಂಡ ಖಡ್ಗವ ಪಿಡಿದು ಜಗವನು ಉದ್ಧರಿಸಿದೆ ಅಂತ ಚಾಮುಂಡಿ ದರ್ಶನ ಮಾಡ್ಕೊಂಡ್ಬಿಟ್ಟು ಮತ್ತೆ ಕೆಳಗಡೆ ಬಂದ್ವಿ. ಈಗ ನಿಮ್ಗೆ ಇಲ್ಲೊಂದು ವಿಶೇಷ ತೋರಿಸ್ತೀನಿ ನೋಡಿ. ನೋಡಿ 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 ನೋಡಿ, ಇದು ಮೈಸೂರಿನ ಚೇ ಗೇಟ್. ಇಲ್ಲಿ 6 ದ್ವಾರಗಳಿದಾವೆ, 6 ಸರ್ಕಲ್, ಇದು ಒಂದು ಸರ್ಕಲ್ಲು. ಇಲ್ಲಿ 6 ಮಾರ್ಗಗಳಿದಾವೆ, ಅದಕ್ಕೆ ಚೇ ಗೇಟ್ ಅಂತ ಕರೀತಾರಂತೆ ಇದನ್ನ. ಇಲ್ಲಿಂದ ಹಾಗೆ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ನಮ್ಗೆ ಒಂದು ಸುಂದರವಾದ ಒಂದು, ನೋಡಿ ಇದೇನಿದೆ ಹೇಳಿ, ಗ್ಲಾಸ್ ಹೌಸ್. ಎಷ್ಟು ಚೆನ್ನಾಗಿದೆ ನೋಡಿದ್ರ. ಇದನ್ನ ನಾವು ಮಿಸ್ ಮಾಡ್ತಿದ್ವಿ, ನಡ್ಕೊಂಡ್ ಬಂದಿರೋದ್ರಿಂದ ಕಾಣಿಸ್ತು. ಇದು ನಿಮ್ಗೆ ತೋರಿಸ್ತಾ ಇದ್ದೀನಿ, ಗ್ಲಾಸ್ ಹೌಸ್. ಇದ್ರ ಒಳಗಡೆ ಬಿಡ್ತಾರ ಇಲ್ಲೋ ಗೊತ್ತಿಲ್ಲ, ಹೋಗಿಲ್ಲ ನಾವು, ಟೈಮ್ ಆಗಿತ್ತು ಅಂತ ಬಂದ್ವಿ. ಚೆನ್ನಾಗಿದೆ ಅಲ್ವಾ? ಹಾಗೆ ಒಂದು ಫೋಟೋ. ಇಷ್ಟ ಆಯ್ತಾ ನಿಮ್ಗೆ? ನಂಜನಗೂಡು ಹಾಗೆ ಚಾಮುಂಡಿ ಬೆಟ್ಟದ್ದು ಹಾಗೆ ಇನ್ನೇನು ಎಲ್ಲ ತೋರಿಸಿದೀನಿ. ಇವಾಗ ನಾವು ರಿಟರ್ನ್ ಹೈದರಾಬಾದ್ಗೆ ಹೊರಟಿದೀವಿ. ಕಾಚಿಗೂಡ, ಮೈಸೂರು ಟು ಕಾಚಿಗೂಡ ಟ್ರೈನ್. ನೋಡಿ, ಮೈಸೂರಿಂದ ನಾವು ಬೆಂಗಳೂರಿಗೆ ಬರ್ಬೇಕಂದ್ರೆ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಟ್ರು ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು. ಎಲ್ಲಿ ನೋಡಿದ್ರು ಗದ್ದೆ, ಭತ್ತದ ಗದ್ದೆ, ಕಬ್ಬು ಎಲ್ಲ ಬೆಳೆದಿದ್ದಾರೆ ಎಲ್ಲ ಕಡೆ. ತೆಂಗು, ಕಬ್ಬು, ಭತ್ತ, ಇದೆಲ್ಲ ಎಲ್ಲಿ ನೋಡಿದ್ರು ಹಸಿರನ್ನ ನೋಡ್ತಾ ಬರ್ಬೋದು. ಇವಾಗ ಎಲ್ಲಿ ಸಿಗುತ್ತೆ ಹೇಳಿ? ಹಸಿರೇ ಉಸಿರು. ಹಸಿರು ಸಿರಿಯಲಿ ಮೈಯ ಮರೆಯಲಿ ಅಂತ ನಂಗಂತೂ ತುಂಬಾ ಇಷ್ಟಪ್ಪ. ಟ್ರೈನಲ್ಲಿ ಬರ್ಬೇಕಾದ್ರೆ ನೋಡ್ತಾ ಇದ್ರೆ ವಿಡಿಯೋ ಮಾಡ್ತಾ ಹಾಕ್ತಾನೆ ಇರ್ತೀನಿ ನಾನು. ನಿಮಗೂ ಇಷ್ಟ ಆದ್ರೆ ಲೈಕ್ ಮಾಡಿ. ಇದು ಯಲಹಂಕ ಸ್ಟೇಷನ್ಗೆ ಬಂದ್ವಿ ನಾವು. ಯಲಹಂಕ ಬೆಂಗಳೂರಿಗೆ ಬಂದಾಯ್ತು. ಮೈಸೂರಿಂದ ಕಾಚಿಗೂಡ ಟ್ರೈನ್ ಇದೆ, ಹಾಗೆ ಮೈಸೂರಿಂದ ಬಸ್ ಕೂಡ ತುಂಬಾ ಚೆನ್ನಾಗಿದೆ. ಬಸ್ಸುನು KSRTC ಬಸ್ ಇದೆಯಲ್ಲ, ಅದು ತುಂಬಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆ ಬಸ್ ಕೂಡ ಆರಾಮಾಗಿ ಹೋಗ್ಬೋದು, ಏನು ಟಯರ್ಡ್ ಆಗಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿದೆ ಆ ಬಸ್ ಕೂಡ. ಇದು ನಾವು ಹೈದರಾಬಾದ್ಗೆ ಬಂದ್ಬಿಟ್ವಿ. ಹಲೋ ಹೈದರಾಬಾದ್, ಗುಡ್ ಮಾರ್ನಿಂಗ್. 5:15ಗೆಲ್ಲ ನಾವು ಹೈದರಾಬಾದ್ ಬಂದು ತಲುಪಿದ್ವಿ ಕ್ಷೇಮವಾಗಿ. ಇದಿಷ್ಟು ನಮ್ಮ ಮೈಸೂರು ಟ್ರಿಪ್ಪಿನ ವಿಶೇಷವಾದ ವಿಡಿಯೋ. ನಿಮಗೆ